ಅಯ್ಯೋ ಸದ್ಯ ಕನಕ ಹೆಂಗ ಮುನ್ಸ್ಕೊಂತಾರೆ ನಿಮ್ದು ಸಿಕ್ತಿ ಈಗ ಅವು ಒಂಥರ ಸಿಸ್ಟಮ್ ಆಗ ಅವನೇ ಕನ ಹಾಕು ನಾನು ಒಪ್ಪನೋ ಇಲ್ವೋ ಏನಪ್ಪ ಮಾಡನೆ ಅಂದ್ಕೊಂಡು ನನಗೆ ಒಂಥರ ಬೇಜಾರಾಗ್ಬಿಟ್ಟಿತ್ತು ಕಣೇನಕ. ಹೆಂಗೋ ಸದ್ಯಕ್ಕೆ ಮದುವೆಗೂ ಮಾಡಕ್ಕೆ ಒಪ್ಕೊಂಡಲ್ಲ ಅಷ್ಟೇ ಸಮಾಧಾನ ಆಯ್ತು ನನಗೆ. ಅನ್ವಾಗ ಅನ್ಕೊಂಡೆ ಅವ್ನು ಒಪ್ತಂಗೈತೆ ಒಯ್ಯ ಅಂತ. ಹೆಂಗೋ ಸದ್ಯಕ್ಕೆ ಒಪ್ಕೊಂಡ. ಅಯ್ಯೋ ವಾತಾರ್ಲೆ ಹೊಂಟ್ಬಿಟ್ಟಿರ ಆಗೋದು ಏನು ಮಾಡ್ರು ಕಳ್ಸ್ಕೊಡ್ ನೀವಲ್ಲ. ಊಟ ಮಾಡ್ಕೊಂಡು ಹೋಗಿರಿ ಅನ್ಕೊಂಡು ಇಸ್ಕೊಬಿಟ್ರು. ಬಿಸಿಲು ಬೇರೆ ಹತ್ಬಿಡ್ತಲ್ಲಕ್ಕ. ಅಯ್ಯಪ್ಪ ಏನು ಹೊಸಿ ಬಿಸ್ಲ ಏನು ತಲೆ ಕೊಡಕೈತೆ ಅಲ್ಲ. ಓ ಅಮ್ಮ ತಾವ್ ಯಾವ ಊರವರು ಅಂತ ಗೊತ್ತಾಗ್ಲಿಲ್ಲ. ಓ ಯಾರಪ್ಪ ನೀವ್ಯಾರಪ್ಪ? ಅದು ನಾವು ಇವ್ರ ಪಟೇಲ್ರು. ಓ ಇವ್ರ ಪಟೇಲ್ರು ಚೆನ್ನಾಗಿದ್ದೀರಾ? ಚೆನ್ನಾಗಿವಿ. ಏನು ಇತ್ಲು ಪೈನ ಊರ್ಗ್ ಹೋಯ್ತೆ ನಮ್ಮೂರ್ಗೆ. ಯಾವ ಊರು? ಕುಸಲ್ಲಾಗ್ರದವ್ರು ನಾವು ಗೊತ್ತಿಲ್ಲ ಊರು. ಇಲ್ಲಿ ಯಾರ ಮನೆಗೆ ಬಂದಿದ್ರಿ? ರಾಮಯ್ಯರ ಮನೆಗೆ ಬಂದಿದ್ದು. ಓಹೋ ಅವ್ರ ಮನೆಗೆ ಬಂದಿದ್ರ? ಏನ್ ಸಮಾಚಾರ? ಅಯ್ಯೋ ಏನು ಇಲ್ಲ ಕಣಪ್ಪ. ಅವ್ರ ಮಗಳು ಲಕ್ಷ್ಮಿಯ ನಮ್ಮ ಇದನ್ನ ಮದುವೆ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಯಾತ್ಕೋ ಬೇಗ ಬರ್ಬೇಕಾಗಿತ್ತು. ಬಂದು ಮೊದ್ಲು ಹೊಸ ಬಂದು ನೋಡ್ಕೊಂಡು ಹೋಗಿದ್ದೆ ಒಪ್ಕೊಂಡು. ಅದಕ್ಕೆ ಈಗ ಬಂದು ಕಣಪ್ಪ ಹೊಸ ಕೆಲಸ ಆಯ್ತು. ನಿಮ್ ನೋಡಕ್ಕೆ ಇಷ್ಟು ಶ್ರೀಮಂತರ ಕಾಣ್ತೀರಿ. ಎಲ್ಲಾರೇ ಪಟೇಲ್ರ ಮನೆ ಹೆಣ್ಣು ನೋಡ್ದಾನೆ ಬಿಟ್ಟು ಏನ್ ಇಲ್ಲಿಗೆ ಬಂದ್ಬಿಟ್ಟಿದ್ರಲ್ಲ, ಏನ್ ಸಮಾಚಾರ? ಅಯ್ಯೋ ಬಡವ್ರ ಮನೆ ಹೆಣ್ಮಕ್ಳು ಅಂದ್ರೆ ಹೊಂದ್ಕೊಂಡು ಹೋಯ್ತಾರೆ, ಅಚ್ಚುಕಟ್ಟಾಗಿರ್ತಾರೆ ಅಂತ ಕಣಪ್ಪ. ನಮಗೆ ಬೇಕಾಗಿರೋದು ಅಚ್ಚುಕಟ್ಟಾಗಿ ಭಾವಣಿಕೆ ಇರೋ ಹೆಣ್ಮಗಳು ಬೇಕು, ಒಳ್ಳೆ ನಡವಳಿಕೆ ಇರೋ ಹೆಣ್ಮಗಳು ಬೇಕು. ಅದಕ್ಕೆ ಬಂದಿದ್ದು ಕಣಪ್ಪ. ಹುಡುಗಿ ನಮ್ಗೆ ಭಾಳ ಇಷ್ಟ ಆಗದೆ. ಅಯ್ಯೋ ಹೆಂಗೆ ಹೇಳೋದು ಪಾಪ. ನಿಮ್ ನೋಡಿದ್ರೆ ದೊಡ್ಡ ಶ್ರೀಮಂತರ ಕಾಣ್ತೀರಿ, ಇಲ್ಲಿ ನೋಡಿದ್ರೆ ಒಳ್ಳೆ ನಮಗೂ ಕಾಣ್ತೀರಿ. ಹೆಂಗೆ ಹೇಳ್ಬೇಕು ವಿಷಯ ಅಂತಾನೆ ಗೊತ್ತಾಯ್ತಲ್ವಲ್ಲ, ಹೆಂಗೆ ಹೇಳೋದು ಅಂತಾನೆ ಗೊತ್ತಾಯ್ತಲ್ಲ. ಏನಪ್ಪ ಅದೇನು ಹೇಳು? ಅಯ್ಯೋ ಆ ಹುಡುಗಿ ನಡವಳಿಕೆ ಸಟ್ಟಿಗೂ ಸರಿಲ್ಲ. ನಡವಳಿಕೆ ಸರಿಲ್ಲ? ಇದೇನಪ್ಪ ಹಿಂಗಂತಿದಿ? ನಮ್ಗೆ ನಂಗೆ ಅನ್ಸಕ್ಕಿಲ್ವಲ್ಲ, ಭಾಳ ಒಳ್ಳೆ ಹುಡುಗಿ ಅನಿಸ್ತದೆ. ನೋಡೋರ್ಕೊಂಡು ಚೆನ್ನಾಗಿ ಕಾಣ್ತಾಳೆ, ಒಳ್ಳೆ ಕಾಣ್ತಾಳೆ. ಒಳಗಿರೋದು ಗೊತ್ತಾ ನೋಡಿಯಮ್ಮ, ನಾನು ನಿಮ್ಮ ನೋಡಿದ್ರೆ ಪಾಪ ಭಾಳ ಒಳ್ಳೆ ಜನನ ಕಾಣ್ತದೆ. ಅದಕ್ಕೆ ಒಂದು ಮಾತು ಹೇಳ್ತೀನಿ ಕೇಳ್ಕೊಬಿಡಿ. ಆ ಹುಡುಗಿ ಸರಿಲ್ಲ, ಅವನ ನಡವಳಿಕೆ ಒಂಚೂರು ಸರಿಲ್ಲ. ನಮ್ಮ ಮನೆಯ ಒಬ್ಬ ಜೀತಕ್ಕಿದ್ದ, ಇವನು ಅವನ ಹೆಸರೇನಪ್ಪ ಮರ್ತೇ ಹೋಯ್ತದೆ, ಕರಿಯ ಅಂತ ನಮ್ಮ ಮನೆ ಜೀತಕ್ಕಿದ್ದ. ಅವನ ಕುಟೆ ಅವನ್ನ ಪ್ರೀತಿ ಪ್ರೇಮ ಅಂದ್ಕೊಂಡು ಇಬ್ಬರು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಏನೇನು ಆಗ್ಬಾರ್ದೆಲ್ಲ ಆಗೋಯ್ತಾ. ನನಗೆ ಆಮೇಲೆ ಯಾರೋ ಹೇಳಿದ್ರು ಈ ಥರ ಅಂತ. ಆಗ ನಮ್ಮನೆ ಆಳ ಹೊಡೆದೋಡ್ಸ್ಬಿಟ್ಟೆ ನಾನು, ಈ ಬುದ್ಧಿ ಕಲ್ತಿದೆಯಲ್ಲ ಅಂತ. ಹಂಗೆ ಹುಡುಗಿ ಸರಿಲ್ಲ. ನೀವು ಮದುವೆ ಮಾಡ್ಕೊಂಡು ಹೋದ್ರೂ ನಿಮ್ಮ ಮನೆ ಕತೆ ಗೋವಿಂದ. ನೋಡಿದ್ರು ಒಳ್ಳೆ ಸಂಪ್ರದಾಯಸ್ಥರು ಅನ್ನೋ ಕಾಣ್ತೀರಿ. ಸುಮ್ಮನೆ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ. ನಿನಗಿಲ್ವಾ ಮಕ್ಕಳು? ಏನಮ್ಮ ಏನಂತ ಇದ್ರಿ? ಅಲ್ಲ ನಿನಗೆ ಎರ್ತಿ ಮಕ್ಳಿಲ್ವಪ್ಪ? ಅದು ನನ್ನ ಎರ್ತಿ ಬಿಟ್ಟು ಹೋಗೋಳೆ. ಯಾಕಪ್ಪ ನೀನು ಸರಿಯಾಗಿತ್ತಿಲ್ವಾ? ಅದೇ ಬಿಟ್ಟು ಹೊಂಟೋದ್ಲು. ಅದು ಹಂಗಲ್ಲ, ಏನೋ ಸಣ್ಣ ಪುಟ್ಟ ವಿಷಯ ಇರ್ತದಲ್ಲ ಮನೇಲಿ ಗಂಡ ಹೆಂಡತಿ ಅಂದಮೇಲೆ. ಅದಕ್ಕೆ ಅದೇ ಹಂಗಾರೆ ನಮ್ದೇನೋ ಆಗೋಲಿ. ನೀವು ಯಾವುದೇ ಕಾರಣಕ್ಕೂ ಆ ಹುಡುಗಿ ಮಾತ್ರ ಮದುವೆ ಮಾಡ್ಕೋಬೇಡಿ. ನಿಮ್ಮ ಮನೆಯ ನಿಜಕ್ಕೂ ಹಾಳು ಮಾಡ್ಬಿಡ್ತಾಳೆ. ಅಯ್ಯೋ ನೀನು ಹೇಳ್ತೀವಿ ನಿನ್ಗೂ ಬೆಂಕಿಕ ಅಲ್ಲ ಮಾನ ಮರೋದಿಲ್ಲ ನಿನಗೆ. ಏನು ಅನ್ಕೊಂಡಿದ್ದೀರ ನೀನು? ಹೆಣ್ಮಕ್ಳು ಅಂದರೆ ಏನು ಸಾತ್ರ ಸಿಕ್ಕಿದಾರೆ ನಿನಗೆ? ನಿನ್ನ ಬಗ್ಗೆ ನಂಗೆ ಗೊತ್ತಿಲ್ಲ ಅನ್ಕೊಂಬಿಟ್ಟಿದ್ದೀನಿ ನೀನು. ಓಹೋ 18-19 ವರ್ಷ ಆದವ್ರನ್ನ ದೇವದಾಸಿ ಮಾಡ್ಬಿಟ್ಟು ಅವ್ರನ್ನ ಕೆಡ್ಸ್ಕೊಂಡು ನೀನು ಅವ್ರನ್ನ ಹಾಳು ಮಾಡ್ಕೊಂಡು ಅವ್ರ ಜೀವನ ಬಲಿ ಕೊಟ್ಕೊಂಡು ನೀನು ಏನೇನು ಮಾಡ್ತಾ ಇದ್ದೀವಿ ಕುತಂತ್ರ ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಬಿಟ್ಟಿದ್ಯಾ? ಹೊಡಿತೀನಿ ಬರ್ಲಲ್ಲಿ ಇದೇ ಮಾತು 400 ಆಡಿದ್ರೆ ನೀನು ನಿನ್ನ ಕತೆ ಗೋವಿನ ಮಾಡಕ್ಕ. ನೀನು ಹೇಳ್ತೀವಿ ನಿನ್ಗೆ ಬೆಂಕಿ ಅದು ಯಾಕೆ ಬುದ್ಧಿ ಕಲ್ತಿದ್ದಿ? ಕಂಡೋರ್ ಮನೆ ಹಾಳು ಮಾಡ್ಬಿಟ್ಟು ನಿಮ್ಗೆ ಏರೆಲ್ಲ ಸಿಕ್ಕದು ನಿಮಗೆ. ನೀನು ನೋಡಿದ್ರೆ ಇಷ್ಟು ವಯಸ್ಸಾಗದೆ ನೀನು ಜ್ಞಾನ ನಿನಗೆ. ಓಹೋ ಬಂದವನೇ ಇಲ್ಲಿ ಚಾಡಿ ಹೇಳಕ್ಕೆ. ಯಾಕೆ ನೀನು ಅವತ್ತು ಕಳಿಸಿದಲ್ಲ ನನ್ನ ಮಗನ? ಅವನು ಯಾವನ್ನ ಅವ್ನು ಹೇಳಿರೋ ಮತ್ತೆ ಕೇಳಿ ಅಂದ್ಬಿಟ್ಟು ನೀನೇ ಖುದ್ದಾಗ ಬಂದಿದ್ದು ಚಾಡಿ ಹೇಳಕ್ಕೆ. ಹೊಡಿಬೇಡ್ದ ಬರ್ಲಿಕ್ಕೆ ತೊಗೊಂಡು ಮತ್ತೆ ನಿನಗೆ ಜನ್ಮಕ್ಕೆ ನಾಚ್ಕೋಬೇಕು. ನಿಮ್ಮ ಜನ್ಮಗಳಿಗೆಲ್ಲವ ಥೂ ನಿಮ್ದೊಂದು ಬಾಳ ನಿಮ್ಮ ಬಾಳಿಗೆ ಬೆಂಕಿಕ್ಕ. ಕಂಡೋರ್ ಮನೆ ಹೆಣ್ಮಕ್ಳು ಏನು ಸಾದ್ರ ಸಿಕ್ಕಿದಾರಲ್ಲ ಹಿಂಗೆ ಮಾತಾಡ್ತೀಯ ನೀನು? ಓ ಅಮ್ಮ ನಿಜವಾಗ ನಾನು ಸುಳ್ಳು ಹೇಳ್ತಾರೆ ಕಣಮ್ಮ. ನಾನೇ ಕಮ್ಮ ಸುಳ್ಳು ಹೇಳನೆ. ನಿಜವಾಗ ನಾವು ಹುಡುಗಿ ನಡವಳಿಕೆ ಸರಿಲ್ಲ. ನಾನು ಸುಳ್ಳು ಹೇಳ್ತೇನೆ. ನಾನು ನನ್ನ ಮಾತು ಕೇಳಲಿಲ್ಲ ಅಂದ್ಬಿಟ್ಟು ನನ್ನ ಮಾತು ಕೇಳ್ದಂಗೆ ನೀವೇನೋ ಮದುವೆ ಮಾಡ್ಕೊಂಡು ಹೋದ್ರು ನೋಡ್ಕೊಳ್ಳಿ ನಿಮ್ಮ ಮನೆ ಪರಿಸ್ಥಿತಿ ಹೆಂಗಾಯ್ತದೆ ಅಂದ್ಬಿಟ್ಟು. ನಿಜಕ್ಕೂ ನಿಮ್ಮ ಮಾನ ಮರುವುದೇ ನಾನು ಬೀದಿಲಿ ನಿಂತ್ಕೊಂಡು ಅರಾಜಾಗ್ತಾಳೆ. ಅವಳು ಸರಿಲ್ಲ. ನಾನು ಹೇಳಕ್ಕೆ ಕೇಳಿ ದೇವ್ರನಾಗ ನಾನು ಸುಳ್ಳು ಹೇಳ್ತೇನೆ. ನಾನು ನಿಜವಾಗ್ಲೂ ಹೇಳ್ತಿರೋದು. ನನ್ನ ಮಾತು ನಂಬುದ್ರೆ ನೀವು ಉದ್ದಾರ ಆಯ್ತೀರಿ, ಇಲ್ಲ ಅಂದ್ರೆ ಮಾತ್ರ ನಿಮ್ಮ ಮನೆ ನಿಮ್ಮ ಕೈಯಾರ ನೀವೇ ಹಾಳು ಮಾಡ್ಕೊತೀರಿ. ಅದಂತೂ ಗ್ಯಾರಂಟಿ. ಬರ್ದು ಮಡಿಕೊಬಿಡಿ ನಾನು ಏನಂದೆ ಅಂದ್ಬಿಟ್ಟು. ಅಯ್ಯೋ ನಿನ್ನ ಎತ್ತಿಗೆ ಅದೇ ಸರಿಯಾಗಿ ಹೇಳ್ತೀನಿ ನಿನಗೆ. ನೋಡಿ ಅವರು ಭಾಳ ಸುಳ್ಳು ಹೇಳೋರೆ. ಅವಳಿಗೆ ಹುಡುಗಿ ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋದು ಗೊತ್ತಾ? ಅವ್ನು ಮದುವೆ ಮಾಡ್ಕೊಳೋದು ನಿಮ್ಮ ಮಗ 3 ತಿಂಗಳು ಸತ್ತೈತಾನೆ. ಬರ್ದು ಮಡಿಕೊಬಿಡಿ ಇದೇನಂತು ಅಂತ. ಪಟೇಲಪ್ಪ ಏನಂದ ಅಂತ ಬೇಕಾರೆ ಆಮೇಲೆ ಅನ್ಸ್ಕೊಳ್ಳಿ ನೀವು. ಅಯ್ಯಯ್ಯೋ ಇವೆಲ್ಲ ಮೂಢನಂಬಿಕೆ ನಂಬ್ಕೊಂಡು ನೀನು ಹೇಳ್ದಕ್ಷಣ ಮುತ್ತಂತ ಏನ ನಾವು ಬೇಡನಕ್ಕೆ ನಾವೇನು ದಡ್ರಲ್ಲ. ಇನ್ನೊಂದು ಹೇಳ್ತೀನಿ ಕೇಳ್ಕೊಬಿಡು. ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋ ಮಕ್ಕಳನ್ನ ಮದುವೆ ಆದರೆ ಸೊತ್ತಾಯ್ತಾರೆ ಬಿಡ್ತಾರೆ ಅನ್ನೋದಕ್ಕೆ. ನಾನು ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋಲೇಕಲ್ಲ. ಇವತ್ತು ನನ್ನ ಗಂಡ ಕಲ್ಲಿನಂಗೆ ಅವನೇಕಲ್ಲ. ಬಲ ತೋರಿಸ್ಕೊಟ್ಟನು ಬಲ. ನಿಮ್ಮಂಥವ್ರು ಮನೆ ಆಡ್ರು ಊರಿಗೊಬ್ಬೊಬ್ರು ಇದ್ಬಿಟ್ರೆ ಊರು ಭಾಳ ಉದ್ದಾರ ಆಗೋಯ್ತದೆ. ಅಯ್ಯೋ ನಿನ್ನ ಎತ್ತಿಗೆ ಕನ ಹಾಕು ಥೂ. ಹೋಗಿ ಮೊದಲು ನೀನು ಎತ್ತಿ ಓಡಾಗೋಳಲ್ಲ ಅವಳ ಕರ್ಕೊಂಡ್ಬಂದು ಮನೆ ಇಸ್ಕೊಂಡು ಆಟ ಮಾಡಿಸು. ಅವತ್ತು ಒಪ್ಪತ್ತೀನಿ ನೀನು ಗಂಡಸು ಅಂದ್ಬಿಟ್ಟು. ನೀನು ಮನೆ ನೆಟ್ಕಿಲ್ಲ ಇನ್ನೊಬ್ರ ಬಗ್ಗೆ ಎಲ್ಲ ಚಡಿ ಹೇಳೋದು ನೀನು. ಯಾವ ಮಗ ಹೊತ್ಕೊಂಡು ಚಡಿ ಹೇಳಿ ನೀನು? ಇನ್ನೊಂದ್ಸತಿ ನಮ್ಮ ಅವ್ರ ಸುದ್ದಿ ಏನಾರು ಮಾತ್ಕಿತ್ತಾಡ್ರು ನಿನ್ನ ಸರಿಯಾಗಿ ಕೆಲಸ ಮಾಡ್ಬಿಡ್ತೀನಿ. ಓಹೋ ಏನು ಕಂಡರ್ ಮಕ್ಕಳು ಏನು ಬಿಟ್ಟಿಯಾಗಿ ಬಿದ್ದವರಲ್ಲ ಬಂದೊಂದು ಚಾಡಿ ಹೇಳಕ್ಕೆ 100 ಸುಳ್ಳು ಹೇಳಿ 1000 ಸುಳ್ಳು ಹೇಳಿ ಒಂದು ಕಲ್ಯಾಣ ಕಟ್ಟು ಅಂತಾರೆ. ಅಂಥದ್ರಲ್ಲಿ ನೀನು ಇಲ್ದೋದ್ರಲ್ಲಿ ಮಾತಾಡಿ ಒಂದು ಕಲ್ಯಾಣ ಮುರಿಯಕ್ಕೆ ನೋಡ್ತಿದ್ದೆ ಎಲ್ಲ. ನಿನ್ನ ಮನೆ ಉದ್ದಾರ ಆದದ್ಲ ಯಾಕೆ ಕೊಟ್ಟೋಯ್ತದೆ? ಏನೋ ಈ ಊರು ಪಟೇಲಪ್ಪ ಅಂತ ಬಿಟ್ಟಿನಿ. ಇಲ್ಲಾಂದ್ರೆ ಸರಿಯಾದ ಕೆಲಸನೇ ಮಾಡ್ತಿದ್ದು ನಿನಗೆ.
ನಿನ್ನ ಎತ್ತಿಗೂ ನಿನ್ಗೆ ಬೆಂಕಿ ಕವಸಿ ನ್ಯಾಯ ಬುದ್ಧಿ ಕಲ್ತ್ಕೊಂಡು ಹೋಗು ನೀನು ಇಸ್ಕು ನಿನ್ಗೂ ಅರೆ ಮರೋದಿ ಬೇಡವಾ ನಿನಗೆ ಓಹೋ ಬಂದವನಲ್ಲಿ ಚಾಡಿ ಹೇಳಕ್ಕೆ ನೀನು ಹೇಳ್ದಕ್ಷಣ ಹೇಳ್ಬಿಟ್ಟ ದೊಡ್ಡ ಭೂಪ ಅಂದ್ಬಿಟ್ಟು ನಮ್ಮ ಮದುವೆ ನಾವು ನಿಲ್ಸ್ಬಿಡ್ತಿದ್ವಾ ಅವ್ನು ಯಾವನ್ ಬಂದು ಹೇಳಿದ್ರು ಅಷ್ಟೇ ಲಕ್ಷ್ಮಿ ನನ್ನ ಮನೆ ಸೊಸೆ ಸುಮ್ಮನೆ ಓಲಾ ಬಾಯಿ ಮುಚ್ಕೊಂಡು ಎಲ್ಲಾರಿಯ ಒಂದು ಮನೆ ಕಟ್ಟಾಗ ಒಂದು ಏನಾರು ಸಹಾಯ ಮಾಡ್ಬೇಕು ಅವ್ರ ತಮ್ಮ ಮನೆ ಉಂಟು ಸಕ್ ನೋಡ್ಬಾರ್ದು ಒಂದು ಕಲ್ಯಾಣ ನಡಿಬೇಕು ಅಷ್ಟೇ ಕೈಲಾರು ಸಹಾಯ ಮಾಡ್ಬೇಕು ಇಲ್ಲ ಮುಚ್ಕೊಂಡು ಮೂಲೆ ಕೂತ್ಕೋಬೇಕು ಅದು ಬಿಟ್ಟೆ ಕಲ್ಯಾಣ ಮುರಿದು ನಿಮ್ಗೆ ಏನು ಸಿಕ್ತಿತ್ತು ಏನು ಸಿಕ್ತಿತ್ತು ಅಂತ ಸೊರ್ರಾಗಿ ಇಳಿಸ್ಬಿಡ್ತೀನಿ ನಿನ್ಗೆ ಮರ್ವದಿಯ ಓಹೋ ಬಂದವನಲ್ಲಿ ಚಾಡಿ ಹೇಳಕ್ಕೆ ಸೊರ್ರಾಗಿ ಇಳಿಸ್ತೀನಿ ಹಂಗೆ ಇಳಿಸ್ತೀನಿ ನಿನಗೆ ಬಂದವನಲ್ಲಿ ಚಾಡಿ ಹೇಳಕ್ಕೆ ಬಿಡ್ದಾರಿಯ ಗೊತ್ತಾಗದೆ ಈಗಲೇ ಬಿಸಿಲು ಏನು ಉರಿತಾ ಕುಂತದೆ ಅದ್ರ ಮಧ್ಯದಲ್ಲಿ ಬಂದು ಏನೋ ಹೇಳ್ಬೇಡ ನೀನು ನೋಡ್ರಮ್ಮ ನಾನು ಹೇಳ್ತೇವೆ ನನ್ನ ಮಾತಾ ಮಿಕ್ ಮೀರಿ ನೀವು ಮದುವೆ ಮಾಡ್ಕೊಂಡ್ರುವೆ ಅವಳಿಂದ ನಿಮ್ಮ ಸಂಸಾರ ಎಲ್ಲ ಹಾಳಾಗಿ ಅಕ್ಕೊಟ್ಟು ಹೋಗ್ಲಿಲ್ಲ ಅಂದ್ರೆ ನನ್ನ ಮಾತು ಸುಳ್ಳಾಕಿಲ್ಲ ಯಾವತ್ತೂ ನೋಡ್ಕೊಳಿಬೇಕಾರೆ ನಿಮ್ಮ ಮನೆ ನಿಮ್ಮ ಕೈಯಾರ ನೀವೇ ಯಾರು ಮಾಡ್ಕೊತಾ ಇದ್ರಿ ಆ ಹುಡುಗಿ ಸರಿ ಇಲ್ಲ ಅಂತ ನಾನು ಹೇಳ್ತೇವೆ ನನ್ನ ಮಾತು ನೀವು ಕೇಳ್ತಾ ಇಲ್ಲ ನೋಡಿ ನಾನು ಏನೇ ಇರ್ಬೋದು ನಾನು ನಿಜ ಹೇಳ್ತೇನೆ ನಾನು ಬುಣ್ಣಮ್ಮರೇ ನನ್ನ ಮಾತು ನಂಬಿ ನೀವು ಸರಿಯಾ ನಾನು ಸುಳ್ಳು ಹೇಳ್ತೇನೆ ನಾನು ನಿಜ ಹೇಳ್ತೇವೆ ಇದ್ರ ಮೇಲೆ ನಿಮ್ಮ ಇಷ್ಟ ನಂಬೋದು ನಮ್ದು ಇರ್ಬೋದು ನಿಮ್ಮ ಮನೆ ನೀವೇ ಹಾಳು ಮಾಡ್ಕೋಬೋದು ಅದಕ್ಕೆ ನಾವೇನು ಮಾಡೋಕ್ಕಾಗಿಲ್ಲ ಒಂದಲ್ಲ ಒಂದು ದಿವಸ ಆ ಪಟೇಲಪ್ಪ ಹೇಳಿದ್ದೆ ಸರಿ ಅಂತ ನಿಮ್ಮ ಬಾಯಲ್ಲೇ ಬರ್ತದೆ ಆ ದಿನ ಜಾಸ್ತಿ ದಿವಸ ಇಲ್ಲ ತಿಳ್ಕೊಬಿಡಿ ಆದಷ್ಟು ಬಿರ್ನ ಆ ದಿನ ಬರ್ತದೆ ಆಮೇಲೆ ಗೊತ್ತಾಯ್ತದೆ ನಿಮಗೆ ನಾನು ಏನಂದೆ ಅಂತ ಅಲ್ಲಿ ಗಂಟ ನಾನು ನಂಬ್ದವ್ರು ಸಿಕ್ಕಿಲ್ಲ ಆಯಿತು ಹೋಗಿ ಈಗ ಹೋಗಿ ನನ್ನ ಮಾತು ನೀವು ನಂಬ್ತಿಲ್ಲ ತಾನೇ ನೋಡ್ಕೊಳ್ಳಿ ಹೆಂಗಾಯ್ತು ನಿಮ್ಮ ಪರಿಸ್ಥಿತಿ ಅಂತ ನಿನ್ನ ಕೈಲಿ ನೀ ಹೇಳ್ಸ್ಕೋಬೇಕಾಗಿಲ್ಲ ಸರಿಯಾ ನೀನು ಈ ಒಳ್ಳೆ ಮಾತಲ್ಲಿ ಓದಿಯೋ ಇಲ್ಲ ಸರಿಯಾದ ಕೆಲಸ ಮಾಡ್ಬೇಕೋ ಹೇಳಿಗ ನೀನು ಚಾಡಿ ಹೇಳೋದು ಬಿಟ್ಬಿಟ್ಟು ಈಗ ಬಾಯಿ ಮುಚ್ಕೊ ಹೋದ್ರೆ ಬಚಾವು ಇಲ್ಲ ಅಂದ್ರೆ ಮಾತ್ರ ಊರಿನ ಪಟೇಲಪ್ಪ ಅನ್ನೋದು ಕಾರಣದಂಗೆ ಸರಿಯಾದ ಕೆಲಸನೇ ಮಾಡ್ಬಿಟ್ಟು ಹೋಗ್ತೀನಿ ಹೋಗಾಗ ಸುಮ್ಮನೆ ದಾರಿ ಬಿಡು ಜಾಸ್ತಿ ಮಾತು ಕಿತ್ತಾಡ್ಬೇಡ ಬಿಸಿಲು ಬೇರೆ ತಲೆ ಮೇಲೆ ಏನು ಸುಡ್ತಾ ಕುಂತದೆ ನಿಂತವನ ಇಲ್ಲಿ ಹೇಳ್ಕೊಂಡು ಅರಿಕತೆಯ ನಿಮ್ಮಿಷ್ಟ ಅನ್ಬೋಸೋಗಿ ನಾವೇನೋ ಬೇಡ ಅಂತೀವಿ ಅನ್ಬೋಸ್ತೀವಿ ಅಂತ ನಾವೇನು ಮಾಡೋಕ್ಕಾಯ್ತದೆ ಒಂದಲ್ಲ ಒಂದು ದಿವಸ ನೀವು ಯಾಕಾರು ಈ ಹುಡುಗಿ ಮದುವೆ ಮಾಡ್ಕೊಂಡು ಅಂತ ನೀವು ಒಂದಿಲ್ಲ ಅಂದರೆ ನನ್ನ ಹೆಸರು ಪಟೇಲಪ್ಪನೇ ಎಲ್ಲ ತಿಳ್ಕೊಬಿಡಿ ಅಲ್ಲ ಕಣ್ಮಗ ಇದೇನಿದು ಹಿಂಗೆ ಅಂದ್ಬಿಟ್ನಲ್ಲಿ ಒಯ್ಯ ನಡಿ ಇಂಥ ಕಿತ್ತೋ ನನ್ನ ಮಕ್ಕಳು ಅವ್ರಿಗೆ ಅನುಕೂಲ ಆಗಲಿ ಅಂತ ಯಾರ ಮೇಲೆ ಏನಾರು ಹೇಳ್ಬಿಡ್ತಾರೆ ಯಾರ ತಲೆ ಬೇಕಾದ್ರೆ ಚಪ್ಪಡಿ ಕಣ್ಣಾರು ಎತ್ತಾಕ್ತಾರೆ ಅವನೇನೋ ತಿಳುವಳಿಕೆಲ್ದಂಗೆ ಹೇಳ್ತಾನೆ ಅಂದರೆ ನಾವನ್ನ ಕೇಳ್ಕೊಂಡು ಕೂತ್ಕೊಳ್ಳೋಕ್ಕದ ನಡಿ ನೀನು ಅಲ್ಲ ಕಣ್ಮಗ ದೇವ್ರ ಮೇಲೆ ಬೇರೆ ಆಣೆ ಮಾಡಿ ಹೇಳ್ತಾನೆ ಹಂಗೇನಾರೇ ಹೆಣ್ಣು ಸರಿ ಇಲ್ಲ ಅಂದರೆ ಆಮೇಲೆ ಮದುವೆ ಮಾಡ್ಕೊತಾನೆ ಏನು ಉಪಯೋಗ ಆದದ್ದು ನಿಮಗೆ ಈ ಹೆಂಗೆ ಮಾಡೋದಂದ್ರೆ ಇನ್ನೇನು ಮಾಡಿಯಕ್ಕ ಅಕ್ಕ ಪಾಪ ಹೆಣ್ಣು ಮುತ್ತಂತ ಹೆಣ್ಣು ನೋಡ್ರಿ ಗೊತ್ತಾಗಿಲ್ವ ನಡವಳಿಕೆ ಹೆಂಗಿರೋದು ಅಂತ ನನ್ನ ಮಗ ಏನು ಹೇಳ್ಬೇಕು ಅವನು ಅವ್ನ ಮಾತನ್ನ ಕೇಳ್ಕೊಂಡು ಕೂತ್ಕೋಬೇಕಾ ನಮಗೆ ಮನ್ಸು ಒಳ್ಳೇದು ಅನ್ಸುತ್ತಾನೆ ನಾವು ಮಾಡ್ಕೊಳ್ಳೋದು ನಡಿಯಕ್ಕ ನೀನು ಸುಮ್ಮನೆ ಅವ್ರ ಮಾತು ಕೇಳಕ್ಕೆ ಹೋಗ್ಬೇಡ್ದು ನಾವು 16 ಸುಳ್ಳು ಹೇಳ್ತಾರೆ ಕಣಕ್ಕೆ 16 ಚಾಡಿ ಮಾತು ಹೇಳ್ತಾರೆ ಮದುವೆ ಮುರಿಬೇಕು ಅಂದ್ಬಿಟ್ಟು ಅವೆಲ್ಲ ಕೇಳ್ಕೊಂಡು ಕೂತ್ಕೊಳ್ಳೋಕ್ಕದ ನಾವು ನಡಿ ಹೋಗೋದ ಅಯ್ಯೋ ಕಾಡಕ್ಕನ್ ಮಗ ಇವನು ಹೇಳೋದು ನನಗೆ ಒಂಥರ ಗಾಬರಿ ಆಯ್ತದೆ ಯಾಕೆ ನೀನು ತಲೆಗೆಡ್ಸ್ಕೊಬೇಡ ನೀನು ನಡಿಗ ನೀನು ಯಾರೋ ಏನೋ ಬಿದಿನಾಗಿ ಬೊಗಳ್ತದೆ ಅಂದ್ಬಿಟ್ಟು ನಾ ತಲೆಗೆಡ್ಸ್ಕೊಳಕ್ಕದ ನಡಿ ಪಾಪ ಹೆಣ್ಣು ನೋಡ್ರಿ ಗೊತ್ತಾಕಿರೋ ಒಳ್ಳೆ ಹೆಣ್ಣು ಅಂತ ಸುಮ್ಮನೆ ಯಾಕೆ ಇಲ್ದೋದು ಮಾತಾಡಬೇಕು ಇವತ್ತು ನಮ್ಮ ಮನೆ ಒಳಗೆ ಒಂದು ಹೆಣ್ಮಗದೆ ನಾವಾಗ ಮಾತಾಡ್ಬಿಟ್ರೆ ಸ್ವಲ್ಪ ಬಂದದಕ್ಕ ನಡಿ ನೋಡ್ರಿ ಗೊತ್ತಾಕಿಲ್ವಾ ಓ ಕಾಣಕ್ಕನವ ನೀನು ನೋಡ್ರಿ ಅದನ್ನೇ ಮಾಡ್ಕೋಬೇಕು ಅಂತೀಯೇ ಇದು ಸರಿ 5 ಸತಿ 5 ಜನ ಚಾಡಿ ಹೇಳ್ದಂಗೆ ಆಯಿತು ಅದೇನೋ ಅದೆಂತೋ ಕಾಣಕ್ಕಂತ ಹೋಗೋತ್ತಾಗೆ ನೀನು ಬೇರೆ ಏನು ಸಿಂಗಲ್ ಚೆಲ್ವಿ ಅಂತ ಅವಳೇ ಮಾಡ್ಕೋಬೇಕು ಅಂತ ಕುಂತಿದ್ದಿ ಇಂಥ ಮಾತಾಡೋಣ ಕೇಳ್ದಾಗ ಎದುರು ಕೈ ಕಿಲ್ಕೊಂಡು ನಿನಗೆ ಯಾಕೆ ಎದುರ್ಕೊಂಡು ಕುತ್ಕೊಂಡು ನಡಿ ಸುಮ್ಮನೆ ನೀನು ಹೆಂಗೋ ಭಗವಂತ ಮಾಡ್ದಂಗಲ್ಲಿ ಬಾಳೆ ನಾನು ಹೇಳಿದ ಮಾತನ್ನ ಕೇಳಕ್ಕಿಲ್ಲ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ